ಬಿಡದಿಯಲ್ಲಿ ನಡೀತಾ ಇರುವ ಬಡದಾಟದ ವಿಚಾರವನ್ನ ನಿರಂತರವಾಗಿ ರಿಪಬ್ಲಿಕ್ ಕನ್ನಡವೂ ಸೇರಿದಂತೆ ಬಹುತೇಕ ಕನ್ನಡ ಮಾಧ್ಯಮಗಳಲ್ಲಿ ಇನ್ಫ್ಯಾಕ್ಟ್ ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ನೀವು ಗಮನಿಸುತ್ತಲೇ ಬರ್ತಿದ್ದೀರಿ. ರೈತರು ವರ್ಸಸ್, ಅದರಲ್ಲೂ ಭೂಮಿಯನ್ನ ಕೊಡ್ಲಿಕ್ಕೆ ಸಿದ್ಧರಿಲ್ಲದ ರೈತರು ವರ್ಸಸ್ ರಾಜ್ಯ ಸರ್ಕಾರ ಅನ್ನೋ ರೀತಿಯಲ್ಲಿ ಚಿತ್ರಣ ಮೇಲ್ನೋಟಕ್ಕೆ ಅತ್ಯಂತ ಸ್ಪಷ್ಟವಾಗಿ ಕಾಣುವಂತೆ ಕಂಡು ಬರ್ತಾ ಇದೆ. ರೈತ ವಿರೋಧಿ ನಿಲುವು ಇದು ಅಂತ ಹೇಳಿ ವಿರೋಧ ಪಕ್ಷಗಳು ಕೂಡ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಪ್ರತಿನಿತ್ಯ ಟೀಕೆ ಮಾಡ್ತಿರುವುದನ್ನ ಕೂಡ ನೀವು ಗಮನಿಸ್ತಿದ್ದೀರಿ. ಅಲ್ಲಿಗೆ ರೈತ ವಿರೋಧಿ ಅನ್ನೋ ನಿಲುವು ಕೇವಲ ಬಿಡದಿ ವಿಚಾರದಲ್ಲಿ ಮಾತ್ರನ ಇಂಥ ಆರೋಪ ಕೇಳೋಕ್ ಸಿಗ್ತಾ ಇರೋದು. ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ರಚನೆಯಾದ ದಿನದಿಂದಲೂ ಕೂಡ ಆಗಿರೋದು ಕೆಲವೇ ದಿನಗಳು ಕೈಗೆತ್ಕೊಳ್ತಾ ಇರುವ ಒಂದಲ್ಲ ಒಂದು ಪ್ರಾಜೆಕ್ಟ್ ನಿಂದ ಹಾಗೆ ಸರ್ಕಾರ ಮಾಡಬೇಕಾಗಿರುವ ಅಥವಾ ಮಾಡದೆ ಉಳಿದಿರುವ ಕೆಲ ಯೋಜನೆಗಳ ವಿಚಾರದಲ್ಲೂ ಕೂಡ ಅದ್ಯಾಕೂ ಏನು ಒಕ್ಕಲಿಗ ಸಮುದಾಯದ ನಾಯಕರಾದ ಡಿಕೆ ಶಿವಕುಮಾರ್ ಅವರು ಅವರದೇ ಸಮುದಾಯವನ್ನ ಪ್ರತಿನಿಧಿಸುವಂತಹ ರೈತರ ಪರವಾಗಿ ನಿಲ್ತಾ ಇಲ್ವಾ? ರೈತರಿಗೆ ವಿರೋಧ ಅನಿಸುವಂತಹ ನಿಲುವುಗಳನ್ನ ಕೈಗೊಳ್ತಿದ್ದಾರಾ? ಫಾರ್ ಎಕ್ಸಾಂಪಲ್ 2ನೇ ಏರ್ಪೋರ್ಟ್, ಫಾರ್ ಎಕ್ಸಾಂಪಲ್ ಸ್ಟೇಡಿಯಂ, ಹಿಂಗೆ ಪಟ್ಟಿ ಆಗ್ತಾ ಹೋದ್ರೆ ಎಲ್ಲೆಲ್ಲಿ ಹೊಸ ಪ್ರಾಜೆಕ್ಟ್ ಗಳನ್ನ ಕೈಗೆತ್ಕೊಳ್ಬೇಕು ಸರ್ಕಾರ ಅಂತ ಹೋಗ್ತಿದ್ಯೋ ಅಲ್ಲೆಲ್ಲಾ ಕಡೆಯಲ್ಲೂ ಕೂಡ ರೈತರ ವಿರೋಧ ಕೇಳೋಕ್ ಸಿಗ್ತಲೇ ಇದೆ. ಇದು ಎಲ್ಲಾ ಸರ್ಕಾರದ ಅವಧಿಯಲ್ಲೂ ಎಲ್ಲಾ ಪ್ರಾಜೆಕ್ಟ್ ಗಳ ವಿಚಾರದಲ್ಲೂ ಸತ್ಯ ಅಂತ ಅನ್ಸಿದ್ರು ಕೂಡ ನಾನು ಆಗ್ಲೇ ಹೇಳ್ದಾಗೆ ಒಕ್ಕಲಿಗ ಸಮುದಾಯದವರು, ಪೆನ್ನು ಪೇಪರ್ ಕೇಳ್ದವರು ಹೆಚ್ಚು ರೈತರ ಪರವಾಗಿ ನಿಲ್ತಾರೆ ಅನ್ನೋ ಸಹಜ ನಿರೀಕ್ಷೆ ಡಿಕೆ ಶಿವಕುಮಾರ್ ಅವ್ರ ಮೇಲಿತ್ತು. ಪ್ರಾಜೆಕ್ಟ್ ಗಳ ಕತೆ ಪಕ್ಕಕ್ಕಿಟ್ಟು ನೋಡೋದಾದ್ರೂ ಕೂಡ ನೆರೆ ಬರ ಎರಡೂ ಒಟ್ಟಿಗೆ ಬಂದಿರುವ ಪರಿಸ್ಥಿತಿ. ಕೃಷಿ ಸಚಿವರಿಲ್ಲ, ಪಶುಸಂಗೋಪನೆ ಸಚಿವರಿಲ್ಲ. ಆದ್ಯತೆ ಮೇರೆಗೆ ಅವರ ಅಪಾಯಿಂಟ್ಮೆಂಟ್ ಆಗಬೇಕಾಗಿತ್ತು. ಯಾಕೋ ಡಿಕೆ ಶಿವಕುಮಾರ್ ಅವರು ಅದ್ರ ಕಡೆ ಫೋಕಸ್ ತೋರಿಸ್ತಾ ಇಲ್ವಾ ಅಥವಾ ಫೋಕಸ್ ತೋರಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಮಂಡ್ಯದಲ್ಲಿ ಇವತ್ತು ಕೂಡ ಕೆಆರ್ಎಸ್ ನ ನೀರನ್ನ ನಾಲೆಗೆ ಬಿಡ್ತಿಲ್ಲ ಅಂತ ಹೇಳಿ ರೈತರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹೈನುಗಾರರು ಇವತ್ತು ಯಾವ ರೀತಿ ಕಷ್ಟದ ಪರಿಸ್ಥಿತಿಯನ್ನ ಅನುಭವಿಸುತ್ತಿದ್ದಾರೆ, ಈ ಪ್ರೋತ್ಸಾಹ ಧನ ಹೆಚ್ಚಳಕ್ಕೆ ಪ್ರತಿಭಟನೆ ಮಾಡ್ತಿದ್ದಾರೆ. ಇವತ್ತು ಇಡೀ ದಿನ ರಿಪಬ್ಲಿಕ್ ಕನ್ನಡದಲ್ಲಿ ಇವಾಗ ನಾವು ಅಭಿಯಾನವನ್ನ ಪ್ರಸಾರ ಮಾಡಿದೀವಿ. ಅಲ್ಲಿಗೆ ರಾಜ್ಯ ಸರ್ಕಾರ, ಅದರಲ್ಲೂ ವಿಶೇಷವಾಗಿ ಮುಖ್ಯಮಂತ್ರಿ ಆಗಿರುವ ಡಿಕೆ ಶಿವಕುಮಾರ್ ಅವರು ಹಂತ ಹಂತವಾಗಿ ರೈತ ವಿರೋಧಿ ಅನ್ನೋ ಪಟ್ಟಕ್ಕೆ ಹತ್ರ ಹೋಗ್ತಿದ್ದಾರಾ ಅಥವಾ ಕಾಂಗ್ರೆಸ್ ಪಕ್ಷದವ್ರು ಮಾಡ್ತಾ ಇರುವ ಆರೋಪದ ಪ್ರಕಾರ ವಿರೋಧ ಪಕ್ಷಗಳು ಈ ರೀತಿ ಪಟ್ಟ ಬರೋ ರೀತಿಯಲ್ಲಿ ರಾಜಕೀಯ ಷಡ್ಯಂತ್ರ ಮಾಡ್ತಿದ್ದಾರೆ? ಈ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ದೆಹಲಿಯ ಗಡಿಗಳಲ್ಲಿ ರೈತರ ಬೃಹತ್ ಪ್ರತಿಭಟನೆ. ಕೇಂದ್ರ ಸರ್ಕಾರ ರೈತರ ಒತ್ತಡಕ್ಕೆ ಮಣಿದು ಮಸೂದೆಗಳನ್ನೇ ಕೈಬಿಡಬೇಕಾಗಿ ಬಂತು. ಪಶ್ಚಿಮ ಬಂಗಾಳದ ನಂದಿ ಗ್ರಾಮದಲ್ಲಿ 2007ರಲ್ಲಿ ನಡೆದ ಹಿಂಸಾತ್ಮಕ ಭೂಸ್ವಾಧೀನ ವಿರೋಧಿ ಚಳುವಳಿ ಎಡರಂಗದ 34 ವರ್ಷಗಳ ಆಡಳಿತದ ಅಂತ್ಯಕ್ಕೆ ಪ್ರಮುಖ ಕಾರಣವಾಯಿತು. ನಮ್ಮ ರಾಜ್ಯದೇ ಉದಾಹರಣೆ ದೇವನಹಳ್ಳಿಯ ಚನ್ನರಾಯಪಟ್ಟಣದ ಸುತ್ತಮುತ್ತಲಿನ ಫಲವತ್ತಾದ ಕೃಷಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳುವ ಯೋಜನೆ. ಪ್ರತಿಭಟನೆಯ ತೀವ್ರತೆಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾಗ ಬಲವಂತದ ಭೂ ಸ್ವಾಧೀನವನ್ನೇ ಸಂಪೂರ್ಣವಾಗಿ ರದ್ದುಗೊಳಿಸಲಾಗಿತ್ತು. ಈಗ ಯಾಕಿಷ್ಟೆಲ್ಲ ಉದಾಹರಣೆ ಅಂದ್ರೆ ಡಿಕೆ ನೇತೃತ್ವದ ಸರ್ಕಾರ ಶೀಘ್ರಗತಿಯಲ್ಲಿ ತರೋಕ್ ಹೊರಟಿರೋ ಕೆಲ ಯೋಜನೆಗಳು ರೈತರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಬಿಡದಿ ನಿಮಗೆ ಗೊತ್ತೇ ಇದೆ. 2ನೇ ಏರ್ಪೋರ್ಟ್, ಕ್ರಿಕೆಟ್ ಸ್ಟೇಡಿಯಂ, ಹೀಗೆ ಯಾವುದೇ ಯೋಜನೆ ಕೈ ಹಾಕಿದ್ರೂ ರೈತರ ಆಕ್ರೋಶದ ಕಟ್ಟೆ ಒಡಿತಾ ಇದೆ. ಕೇವಲ ಭೂಸ್ವಾಧೀನ ವಿಚಾರ ಮಾತ್ರವಲ್ಲ, ಕೃಷಿ ಸಚಿವರ ನೇಮಕ ಆಗದೆ ಇರೋದು, ಕೃಷಿಕರ ಪರ ಯೋಜನೆಗಳು ಘೋಷಣೆ ಆಗದೆ ಇರೋದು, ಹೈನುಗಾರರ ಕಷ್ಟದ ಪರಿಸ್ಥಿತಿಗೆ ಸ್ಪಂದಿಸದೇ ಇರೋದು, ಹೀಗೆ ಡಿಕೆ ಸರ್ಕಾರದ ಮೇಲೆ ರೈತ ಸಮುದಾಯ ಪದೇ ಪದೇ ಮುನಿಸಿಕೊಳ್ತಾ ಇದೆ. ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವರು ನಾಮಕಾವಸ್ಥೆಗೆ ಐಸಿಸಿ ಮೀಟಿಂಗ್ ನಲ್ಲಿ ನಾವು ನೀರು ಬಿಡಿಸ್ತೀವಿ ಅಂತ ಮಾತು ಕೊಟ್ಬಿಟ್ಟು ಈಗಾಗಲೇ 3 ದಿನ ಆಯ್ತು, ಇನ್ನೂ ಏನು ನೀರು ಬಿಟ್ಟಿಲ್ಲ. ದಿನದಿಂದ ದಿನಕ್ಕೆ ಸಂಪೂರ್ಣವಾಗಿ ಎಲ್ಲ ಬೆಳೆ ಒಣಗ್ತಾ ಇದೆ. ಕತೆಗಳು ಹೇಳ್ಕೊಂಡು ಇವ್ರ ಸ್ವಾರ್ಥಕ್ಕೆ, ಇವ್ರ ಸರ್ಕಾರದ ಹೆಸರು ತಗೊಳ್ಳಕ್ಕೋಸ್ಕರ ಅಲ್ಲೆಲ್ಲೋ ಕೆಲಸ ಮಾಡ್ತಾ ಇದೀವಿ. ಏನೋ ಈ ಸರ್ಕಾರ ಯಾರ ಪರ? ಕಾಂಗ್ರೆಸ್ ಅವರು ಹೇಳೋದು ನಾವು ರೈತರ ಪರ. ರೈತರ ಮೇಲೆ ಯಾವ ಕೇಸ್ ಹಾಕಿದ್ದೀರಾ? ಕೊಲೆ ಕೇಸು, ಹಲ್ಲೆ ಕೇಸು, ಅಕ್ರಮವಾಗಿ ಗುಂಪುಗಾರಿಕೆ ಕೇಸು. ಇದು ರೈತರ ಸರ್ಕಾರನ? ಇದು ಸರ್ಕಾರ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ಕೆಲವೊಂದು ಕ್ರಮಗಳನ್ನು ತೆಗೆದುಕೊಂಡಿದೆ. ಆ ಒಂದು ನಿಟ್ಟಿನಲ್ಲಿ ಸಾರ್ವಜನಿಕರು, ರೈತರು ಇದರ ಬಗ್ಗೆ ಅರಿತುಕೊಂಡು ರಾಜ್ಯದ ಹಿತದೃಷ್ಟಿಯಿಂದ ಅವರು ಸಹಕಾರ ಮಾಡಬೇಕು ಅಂತ ಹೇಳಿ ಕೋರುತ್ತೇನೆ. ಅಭಿವೃದ್ಧಿ ಯೋಜನೆಗಳಿಗೆ ಅಡ್ಡಿ ಅಪಸ್ವರ ಸಹಜವೇ. ಆದರೆ ಒಕ್ಕಲಿಗ ಸಮುದಾಯದ ನಾಯಕ ಡಿಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆದ್ಮೇಲೆ ಮೊದಲ ಆದ್ಯತೆ ರೈತರ ಹಿತ ಆಗಿರುತ್ತೆ ಅನ್ನೋ ನಿರೀಕ್ಷೆ ಹುಸಿಯಾಗ್ತಿರುವಂತಿದೆ. ಪೆನ್ನು ಪೇಪರ್ ಕೇಳಿ ಭೂಮಿ ಕಸಿದುಕೊತಾ ಇದ್ದಾರೆ ಅನ್ನೋ ಅಸಮಾಧಾನದ ಮಾತುಗಳು ಕೇಳೋಕ್ ಸಿಗ್ತಾ ಇದೆ. ನಿಜಕ್ಕೂ ವಿಪಕ್ಷಗಳ ಆರೋಪದಂತೆ ಡಿಕೆ ಸರ್ಕಾರ ರೈತರ ವಿರೋಧಿ ಆಗ್ತಿದೆಯಾ? ಬನ್ನಿ ಚರ್ಚೆ ಮಾಡೋಣ.